ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ದಿಸಾರ್ಗೆ ಸ್ವಾಗತ. ನಾನಿವತ್ತು ಸಂಜೆ ಟೀ ಟೈಮಿಗೆ ಗರಿಗರಿಯಾದ ಹಲಸಿನಕಾಯಿ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರೆಸಿಪಿ ನೋಡೋದಕ್ಕಿಂತ ಮುಂಚೆ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನಾನಿಲ್ಲಿ ಫಸ್ಟಿಗೆ ಹಲಸಿನಕಾಯಿಯನ್ನು ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ. ನಾವು ಫಸ್ಟಿಗೆ ಹಲಸಿನಕಾಯಿನ ಹಚ್ಕೊಳ್ಬೇಕಾದ್ರೆ ಚೂರಿಗೆ ಮತ್ತು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಹಲಸಿನಕಾಯಿಯಲ್ಲಿ ಮೇಣ ಇರ್ತದೆ, ಅದು ಕೈಗೆ ಮತ್ತು ಚೂರಿಗೆ ಅಂಟ್ಕೊಂಡ್ರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಂತರ ಇದರ ತುದಿಯನ್ನು ಫಸ್ಟಿಗೆ ನಾವು ಕಟ್ ಮಾಡ್ಕೊಳ್ಬೇಕು. ನಂತರ ಈ ಥರ ಹಾಲನ್ನು ಒರೆಸಿ ತೆಗಿಬೇಕು. ನಂತರ ಇದನ್ನು ನಾವು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರುವ ಹಾಲನ್ನು ಕೂಡ ಸ್ವಲ್ಪ ಒರೆಸಿ ತಗೊಳ್ಬೇಕು. ಚೂರಿ ಸ್ವಲ್ಪ ಹಾರ್ಡಾಗಿರಲಿ, ಇಲ್ಲ ಅಂತ ಹೇಳಿದರೆ ಕಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಹತ್ರ ಈಳಿಗೆ ಮಣೆ ಇದ್ದರೆ ನೀವು ಅದರಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಚೂರಿಯಲ್ಲಿ ಆದರೆ ಇದು ಈಸಿ ಆಗ್ತದೆ. ಈ ಥರ ಮತ್ತು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡೋದ್ರಿಂದ ಅದರ ಸಿಪ್ಪೆಯನ್ನು ತೆಗೊಳ್ಳಿಕ್ಕೆ ನಮಗೆ ಈಸಿ ಆಗ್ತದೆ. ನಾನೀಗ ಈ ಥರ ಕಟ್ ಮಾಡಿಕೊಂಡು ಇದರ ಮಧ್ಯದಲ್ಲಿರುವ ತಿರುಳನ್ನು ಕೂಡ ತೆಕ್ಕೊಳ್ತಾ ಇದ್ದೇನೆ. ಅದು ತುಂಬ ಹಾರ್ಡ್ ಆಗಿರ್ತದೆ, ಹಾಗಾಗಿ ಅದು ಯಾವುದೇ ಯೂಸಿಗೆ ಕೂಡ ಬರುವುದಿಲ್ಲ. ನಂತರ ಇದರ ಸಿಪ್ಪೆನೀಗ ತೆಕ್ಕೊಳ್ಬೇಕು. ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡುವ ಕಾರಣ. ಇದೀಗ ಆಗಿದೆ ನೋಡಿ. ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕೂಡ ಇಟ್ಕೊಂಡಿರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇದನ್ನು 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟು ನಂತರ ನೀವು ಸಾಂಬಾರಾದರೂ ಮಾಡ್ಬೋದು ಅಥವಾ ಪಲ್ಯ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ನಾನೀಗ ವಡೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ಪು ಹಲಸಿನಕಾಯಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಉಪ್ಪು ಮತ್ತು ಅಜ್ವಾಯಿನನ್ನು ತಗೊಂಡಿದ್ದೀನಿ. ಫಸ್ಟಿಗೆ ನಾವು ಹಲಸಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ತರಿಯಾಗಿ ರುಬ್ಕೊಳ್ಬೇಕು. ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟು, ನಾನಿಲ್ಲಿ ಕಡಲೆ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ಈಗ ಅದರಲ್ಲಿ ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಬೇಕಿದ್ದರೆ ಸೇರಿಸ್ಕೊಳ್ಬೋದು. ಹಾಗೆ ಕರಿಬೇವು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವಾಯಿನನ್ನು ಸೇರಿಸಿ ಚೆನ್ನಾಗಿ ತಿಕ್ಕಿ ಕಲಿಸ್ಕೊಳ್ಬೇಕು. ಫಸ್ಟಿಗೆ ನೀರನ್ನೇನು ಹಾಕ್ಕೊಳ್ಳೋದು ಬೇಡ, ನೀರು ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಈಗ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂತ ಅನಿಸಿತು, ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪ ಹಾಕ್ಕೊಂಡಿರೋದು ನಾನು. ಈ ಥರ ನೀರನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ತಿಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದೀಗ ರೆಡಿಯಾಗಿದೆ ನೋಡಿ ಹಿಟ್ಟು. ನಾನೀಗ ಇದರಲ್ಲಿ ಸಣ್ಣ ಸಣ್ಣ ವಡೆಗಳನ್ನು ತಟ್ಕೊಳ್ತಾ ಇದ್ದೇನೆ. ಹಾಗೆ ಪಕ್ಕದಲ್ಲಿ ಎಣ್ಣೆ ಕೂಡ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇನೆ. ಈ ಥರ ಚಟ್ಟೆಯಾಗಿ ವಡೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ಎಲ್ಲ ಒಂದೇ ಸಲ ಈ ಥರ ವಡೆ ತಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡಿಕೊಂಡು ವಡೆಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ನಾನು 3ರಿಂದ 4 ವಡೆಗಳನ್ನು ಒಂದು ಸಲಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಎಣ್ಣೆ ಇಟ್ಕೊಂಡಿದ್ದೀರಾ ಅದಕ್ಕೆ ಅನುಗುಣವಾಗಿ ವಡೆಗಳನ್ನು ಬಿಟ್ಕೊಳ್ಳಿ. ನಂದು ಬಾಣಲಿ ಸಣ್ಣದಿರುವ ಕಾರಣ ನನಗೆ 3ರಿಂದ 4 ಅಷ್ಟೇ ವಡೆಗಳನ್ನು ಒಂದು ಸಲಕ್ಕೆ ಫ್ರೈ ಮಾಡ್ಕೊಳ್ಳಿಕ್ಕಾಗ್ತದೆ. ನಾನು ಈ ಥರ 3ರಿಂದ 4 ಬ್ಯಾಚ್ಗಳಲ್ಲಿ ವಡೆಗಳನ್ನು ಫ್ರೈ ಮಾಡ್ಕೊಂಡಿದ್ದೇನೆ. 2 ಸೈಡು ತಿರುವಿ ಹಾಕಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೀಗ ವಡೆ ರೆಡಿಯಾಗಿದೆ ನೋಡಿ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ನನಗೆ ಇಷ್ಟು ಹಿಟ್ಟಲ್ಲಿ 15 ವಡೆಗಳು ಆಗಿದ್ದಾವೆ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.